ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಿಂದಿನ ವಿಡಿಯೋ ಒಳಗೆ ಈ ಬ್ಲೌಸ್ಗೆ ಎಷ್ಟು ರೇಟ್ ತೊಗೋಬೇಕು ಅಂಥೇಳಿ ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ ಅಂತ ಅಂದಿದ್ದೆ. ಈ ಒಂದು ಬ್ಲೌಸ್ಗೆ ನಾನು 250 ರೂಪಾಯಿ ಅಮೌಂಟ್ನ ಮಾಡೀನಿ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತೈತೆ, ಯಾಕಂದ್ರೆ ಪೈಪಿಂಗ್ ಕೊಡಬೇಕು, ಎಲ್ಲ ಬ್ಲೌಸ್ ಫಿನಿಶಿಂಗ್ ಆಗಬೇಕಾದ್ರೆ ಲೇಟ್ ಆಕತಿ. 250 ರೂಪಾಯಿ ನಾನು ಚಾರ್ಜಸ್ ಮಾಡೀನಿ. ಹಳ್ಳಿ ಒಳಗೆ ಅಂತಂದ್ರೆ ಒಂದು ಸ್ವಲ್ಪ ಬ್ಲೌಸ್ ರೇಟ್ ಕಡಿಮೆ ಅಂತ ಹೇಳ್ಬೋದು. ಹಾಗೆ ಇವೆರಡು ಬ್ಲೌಸ್ ಕೂಡ ನಾನು ಫಿನಿಶಿಂಗ ಮಾಡೀನಿ. ಆಲ್ರೆಡಿ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಡಿಸೈನ್ ಬ್ಲೌಸ್ಗೆ ಯಾವ ರೀತಿಯಾಗಿ ರೇಟ್ನ ಫಿಕ್ಸ್ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಆರ್ಯನ್ ಕೂಡ ನೋಡ್ತಾ ಇರ್ಬೋದು, ಅವನು ಕೂಡ ಇಲ್ಲಿ ಜೊತೆಗೆ ಇದ್ದ. ಹೀಗಾಗಿ ಇನ್ನೂ ಒಂದು ಸ್ವಲ್ಪ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ ಮಾಡು ಅದಾವ. ಮತ್ತು ತುಂಬ ಜನ ಕೇಳತ್ತೀರಿ ಕಟೋರಿ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಹಾಕಿ ಅಂಥೇಳಿ. ಇವಾಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ತೋರಿಸೀನಿ. ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬ್ಲೌಸಸ್ ಜಾಸ್ತಿ ಇರೋದ್ರಿಂದ ನನಗೆ ಫ್ರಾಕ್ ಕಟ್ಟಿಂಗ ಮತ್ತು ಸ್ಟಿಚಿಂಗ ತೋರಿಸ್ಲಿಕ್ಕಾಗವಲ್ತು. ಸಬ್ಸ್ಕ್ರೈಬರ್ ಕೂಡ ಕೇಳಿದರು ಚಿಕ್ಕ ಮಕ್ಕಳ ಫ್ರಾಕ್ ಕಟ್ಟಿಂಗ ಮತ್ತು ಸ್ಟಿಚಿಂಗ ತೋರಿಸ್ರಿ ಅಂಥೇಳಿ. ನಾನು ಒಂದು 2 ಫ್ರಾಕ್ನ ಸ್ಟಿಚಿಂಗ್ ಮಾಡಬೇಕು ಅನ್ನೋದೈತಿ. ಸ್ಟಿಚಿಂಗ್ ಮಾಡುವಾಗ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ಒಂದಿಷ್ಟು ಬ್ಲೌಸ್ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ನೆಲ್ಲ, ಸೊ ಎಲ್ಲ ಟೋಟಲ್ ಎಲ್ಲ ಬ್ಲೌಸ್ ಫಿಕೋ ಫಾಲ ಎಲ್ಲ ಕೂಡಿ 920 ರೂಪಾಯಿ ಅಮೌಂಟ್ ಆಗಿತ್ತು. ಸೊ ಅವ್ರೇನೈತಲ್ಲ 900 ಕೊಟ್ಟ 20 ರೂಪಾಯಿ ಇರಲಿ ಅಂಥೇಳಿ ಇದನ್ನು ಮಾಡಲಿಲ್ಲ. ಹಳ್ಳಿ ಒಳಗೆ ಏನೈತಲ್ಲ ಇದೇ ರೀತಿಯಾಗಿ ನೋಡಿರಿ, ಮೇಲೊಂದು 10-20 ರೂಪಾಯಿ ಆದ್ರೂ ಕರೆಕ್ಟಾಗಿ ಕೊಡೋಂಗಿಲ್ಲ. ಇರಲಿ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಅಂದ್ರೆ ಜಾಸ್ತಿ ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿರ್ತಾರೆ, ನಾವು 10-20 ಕೊಡಲಿಲ್ಲ ಅಂತಂದ್ರೆ ಅಷ್ಟೊಂದು ಫೋರ್ಸ್ ಮಾಡಿ ಕೇಳಕ್ಕೆ ಹೋಗಂಗಿಲ್ಲ. ಅವಾಗೆ ಕೊಟ್ಟರೆ ತೊಗೊಳ್ತೀನಿ. ಹೀಗಾಗಿ ಕೊಡಂದ್ರೆ ಕೊಡ್ತೀವಿ ಅಂತ ಹೇಳಿದರು. ಇರಲಿ ಅಂಥೇಳಿ ನಾನು 900 ರೂಪಾಯಿ ಅಮೌಂಟನ್ನ ತೊಗೊಂಡು ಇವಾಗ ನೆಕ್ಸ್ಟ್ ಮಧ್ಯಾಹ್ನ ನಂತರ ಒಂದು ಬ್ಲೌಸ್ನ ಕಟೋರಿ ಬ್ಲೌಸ್ ಇತ್ತು ಸ್ಟಿಚಿಂಗ ಮಾಡ್ಲಕತ್ತೀನಿ. ಈ ರೀತಿಯಾಗಿ ಏನೈತಲ್ಲ ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ತುಂಬಾ ಜಾರ್ತಾ ಇತ್ತು. ಸೊ ನೋಡಿಕೊಂಡು ನಾನು ಸ್ಟಿಚ್ ಮಾಡ್ಲಕತ್ತೀನಿ. ಸ್ಟಾರ್ಟಿಂಗ್ ಅಂತೂ ಸ್ಟಿಚಿಂಗ್ ಮಾಡೋರಿಗೆ ಇದು. ಹಾಗೆ ಒಂದಿಷ್ಟು ಏನದಾವಲ್ಲ ಇವು 5 ಬ್ಲೌಸ್ ಇದು ನೋಡಿರಿ, ಒಂದೇ ಮೆಜರ್ಮೆಂಟಿನ ಕಟೋರಿ ಬ್ಲೌಸ್, ಯಾವುದೇ ಡಿಸೈನ್ ಇಲ್ಲ ಏನಿಲ್ಲ, ರೌಂಡ್ ನೆಕ್ ಇಟ್ಟ ಸ್ಟೋನ್ ಲೇಸ್ ಹಚ್ಚಿ ಬ್ಲೌಸ್ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದ್ದಾರೆ. ಇದನ್ನು ಕೂಡ ಅಮೌಂಟ್ ಕೇಳತ್ತೀರಿ. ಕಟೋರಿ ಮತ್ತು ಅಸ್ತರ್ ಬ್ಲೌಸ್ 150 ತೊಗೊಳ್ತೀನಿ. ಹಾಗೆ ಅದಕ್ಕೊಂದು ಸ್ಟೋನ್ ಲೇಸ್ ಅಟ್ಯಾಚ್ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀನಿ. 1 ಮೀಟ್ರಿಗೆ ಏನೈತಲ್ಲ 40 ರೂಪೀಸ್ ಐತಿ. ಸೊ ಹೀಗಾಗಿ ನಾನು 50 ರೂಪೀಸ್ನ ತೊಗೊಳ್ತೀನಿ. ಯಾಕಂತಂದ್ರೆ ಸ್ಟೋನ್ ಲೇಸ್ ಅಟ್ಯಾಚ್ ಮಾಡುವಾಗ ಒಂದೊಂದು ಸರ್ತಿ ಏನಿರ್ತೈತಿಲ್ಲ ಸೂಜಿ ಕಟ್ಟಾಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ 50 ರೂಪೀಸ್ ಟೋಟಲಾಗಿ ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ಅಂತಂದ್ರೆ 200 ರೂಪೀಸ್ನ ನಾನು ಚಾರ್ಜಸ್ನ ಮಾಡ್ತೀನಿ. ಹಳ್ಳಿ ಒಳಗಂತಂದ್ರೆ ಇವಾಗ ಕಸ್ಟಮರ್ಸ್ ನಮ್ಮ ಹತ್ರ ಬಂದಿದ್ರು ಅಂತಂದ್ರೆ ಬೇರೆಯವರು ಟೈಲರ ಇಷ್ಟ ಕಡಿಮೆ ರೇಟಿಗೆ ಹೊಲಿಲತ್ತಾರ ಅಂತೇಳಿ ಹೇಳ್ತಾರೆ. ಯಾಕಂತಂದರೆ ಯಾರೂ ಕೂಡ ಇವಾಗ ಯಾವುದೇ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋ ಐಟಮ್ಸ್ನ ನಾವು ತರಬೇಕಂತಂದ್ರೆ ತುಂಬಾ ಜಾಸ್ತಿ ಆಗೈತಿ. ಮೊದಲಿನಕ್ಕಿಂತಲೂ ಇವಾಗ ಅಮೌಂಟ್ ಜಾಸ್ತಿ ಆಗೈತೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲರೂ ಕೂಡ ಬ್ಲೌಸ್ ರೇಟ್ ಜಾಸ್ತಿ ಮಾಡ್ಯಾರ. ಹೀಗಾಗಿ ಕಸ್ಟಮರ್ಸ್ ಏನು ಹೇಳ್ತಾರೆ, ಇನ್ನೊಬ್ಬರು ಅವರು ಕೂಡ ಜಾಸ್ತಿ ಅಮೌಂಟ್ನ ತೊಗೊಂಡು ಸ್ಟಿಚ್ ಮಾಡ್ತಿದ್ರು ಕೂಡ ಇಷ್ಟು ಕಡಿಮೆಗೆ ಹೊಲಿಲತ್ತಾರ ಅಂಥೇಳಿ ನಮ್ಮ ಹತ್ರ ಹೇಳ್ತಿರ್ತಾರೆ. ಬಟ್ ಯಾರು ಹೆಂಗೆ ಹೊಲಿತಾರೋ ಗೊತ್ತಿಲ್ಲ. ಬಟ್ ನಮಗೇನೈತಲ್ಲ ನಾವು ಕೂತ್ಕೊಂಡು ಹೊಲ್ದಿದ್ದಕ್ಕೆ ಆ ರೇಟ ನಮ್ಗೆ ಉಳಿಯೋ ರೀತಿ ಇರಬೇಕು. ಯಾಕಂತಂದ್ರೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ, ಅದಕ್ಕಂತ ಹೇಳಿ ಥ್ರೆಡ್ಡು ಹುಕ್ಸು ಒಂದಿಷ್ಟು ಐಟಮ್ಸ್ನ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಂದಮೇಲೆ ನಾವು ಒಂದು ಬ್ಲೌಸ್ಗೆ ಇಂತಿಷ್ಟು ಅಂತ ಹೇಳಿ ರೇಟ ಫಿಕ್ಸ್ ಮಾಡಲೇಬೇಕಾಗ್ತತಿ. ಕಸ್ಟಮರ್ಸ್ ಕೂಡ ನಾವು ಅರ್ಥ ಮಾಡಿಸಿ ಹೇಳಬೇಕಾಗ್ತತಿ. ಯಾಕಂತಂದರೆ ಇವಾಗ ಒಂದು ಬ್ಲೌಸ್ನ ನಾವು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿ 400-500 ಕೊಡು ಅಂತಂದ್ರೆ ಜಾಸ್ತಿ ಅಂತಾರೆ. ಯಾಕಂತಂದ್ರೆ ಇವಾಗ ಒಂದು ಡಿಸೈನ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕಂತಂದ್ರೆ ಮುಂಜಾನೆ ಒಂದು 10 ಗಂಟೆಗೆ ಕೂತ್ಕೊಂಡ್ವಿ ಅಂತಂದ್ರೆ ಮಧ್ಯಾಹ್ನ ಹತ್ರ ಟೈಮ್ ಆಗ್ತತಿ. ಹೀಗಾಗಿ ಅದನ್ನು ನಾವು ಟೈಮಿಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತತಿ. ಪ್ರತಿಯೊಬ್ಬರು ಏನೈತಲ್ಲ ಹಳ್ಳಿ ಒಳಗಂತೂ ಸ್ಟಿಚಿಂಗ್ ಮಾಡೋವಾಗ ಏನೈತಲ್ಲ ನೀವೇನು ಹಳ್ಳಿಯಾಗ ಹೊಲಿತೀರಲ್ಲ ಬ್ಲೌಸ್ ರೇಟ್ ಕಡಿಮೆ ತಗೋ ಅಂತ ಹೇಳ್ತಿರ್ತಾರೆ. ಹೀಗಾಗಿ ಹಳ್ಳಿ ಆಗಲಿ ಸಿಟಿ ಆಗಲಿ ಏನು ಐಟಮ್ಸ್ ತರೋದೇನು ರೇಟ್ ಏನಿರ್ತೈತಿಲ್ಲ ಸೇಮ್ ಇರ್ತೈತಿ. ಹೀಗಾಗಿ ನಾನು ಕೂಡ ಈಗ ಮೊದಲಿನಗಿಂತಲೂ ಬ್ಲೌಸ್ ರೇಟ್ ಒಳಗೆ ಚೇಂಜಸ್ ಕೂಡ ಮಾಡೀನಿ. ಯಾಕಂತಂದರೆ ಇವಾಗ ಒಂದು ಲೇಸ್ ಬಂಡಲ್ ತೊಗೊಳಕ್ಕೆ ಹೋಗಿದ್ರೆ ಟೈಲರ್ ಆಗಿದ್ರೆ ಗೊತ್ತಿರ್ತೈತಿ ತುಂಬಾ ಎಲ್ಲ ಅಮೌಂಟ್ ಜಾಸ್ತಿ ಇರ್ತಾವೆ. ಹೀಗಾಗಿ
ನಾವು ಇವಾಗ ಒಂದು ಬ್ಲೌಸ್ಗೆ ನಾವು ಲೇಸ್ನ ಅಟ್ಯಾಚ್ ಮಾಡಿದ್ವಿ ಅಂತಂದ್ರೆ ಇಂತಿಷ್ಟು ಅಂಥೇಳಿ ನಮ್ಗೆ ಉಳಿಯೋ ರೀತಿಯಾಗಿ ಚಾರ್ಜಸ್ನ ಮಾಡಬೇಕಾಗ್ತೈತಿ. ಹೀಗಾಗಿ ಟೈಲರಿಂಗಿಂದ ನಾವು ಯಾವುದೇ ರೀತಿಯಾಗಿ ನಮ್ಗೆ ಲಾಸ್ ಆಗಂಗಿಲ್ಲ. ನಾವು ಮನೆಯಲ್ಲಿ ಇದ್ಕೊಂಡು ಮನೆ ಕೆಲಸದ ಜೊತೆಗೆ ಇದು ಒಂದು ಆದಾಯ ಅಂತ ಹೇಳ್ಬೋದು. ಇವಾಗ ನಮಗೆ ಮನೆಯಲ್ಲಿ ಕೆಲಸ ಇರ್ತೈತಿ ಮತ್ತು ಹೊಲದೊಳಗೆ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ನಮ್ಗೆ ಹೊಲ್ದಾಗ ಹೋಗಕ್ಕೆ ಹಾಕಿರಂಗಿಲ್ಲ. ಹೀಗಾಗಿ ನಮ್ದು ಕೃಷಿ ವ್ಯವಸ್ಥೆ ಮತ್ತು ಹೈನುಗಾರಿಕೆ ಮನೆ ಕೆಲಸ ಇದ್ರ ಜೊತೆಗೆ ಇದು ಟೈಲರಿಂಗ್ ವೃತ್ತಿ ಅನ್ನೋದು ಆದಾಯ ಅಂತ ಹೇಳ್ಬೋದು. ನಾವು ಕಲಿತಾ ಪರ್ಫೆಕ್ಟ್ ಆದ್ವಿ ಅಂತಂದ್ರೆ ನಮ್ಗೆ ಮುಂದೆ ಇನ್ನೂ ಹೆಚ್ಚಾಗಿ ಬೀಳೋ ಚಾನ್ಸಸ್ ಇರ್ತೈತಿ. ಇವಾಗ ನೋಡ್ತಾ ಇರ್ಬೋದು, ಇನ್ನು ಎಲ್ಲ ರೀತಿಯೂ ನಾನು ಬ್ಲೌಸ್ ಆಗಿರ್ಬೋದು, ಯಾವುದೇ ರೀತಿಯಾಗಿ ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ರೀತಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಹಾಗೆ ಆರಿ ವರ್ಕ್ ಕೂಡ ಇವಾಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಪರ್ಫೆಕ್ಟ್ ಆಲ್ಮೋಸ್ಟ್ ಅಲ್ಲಿ ಬಂದೈತಿ. ಇನ್ನೂ ಸ್ವಲ್ಪ ಥ್ರೆಡ್ ಫೀಲ್ ಮಾಡೋದು ಅನ್ನೋದು ಸ್ವಲ್ಪ ಕಷ್ಟ ಅನಿಸ್ತೈತಿ. ಅದನ್ನು ಕೂಡ ಟ್ರೈ ಮಾಡ್ರೆ ಬರ್ತೈತಿ, ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ರೆ ಅಂಥೇಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೀಡಲ್ ಇನ್ನೂ ತಂದಿಲ್ಲ. ತಂದ ನಂತರ ಯಾವ ರೀತಿಯಾಗಿ ನಾನು ಯಾವ ನಂಬರ್ ನೀಡಲ್ನ ತೊಗೊಂಡು ಬಂದೆ, ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ನಿನ್ನೆ ಒಬ್ಬರು ಸಿಸ್ಟರ್ ನನ್ನ ಕೇಳಾಕತ್ತಿದ್ರು ಆರಿ ವರ್ಕ್ ಬಗ್ಗೆ, ಯಾವ ರೀತಿಯಾಗಿ ನಾವು ಥ್ರೆಡ್ ತೊಗೋಬೇಕು, ಹಾಕ್ಲಕ್ಕೆ ಬರೋಂಗಿಲ್ಲ ಅಂತ ಹೇಳಕತ್ತಿದ್ರು. ಈ ವಿಡಿಯೋ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಯಾವ ರೀತಿಯಾಗಿ ಸ್ಟಾರ್ಟಿಂಗ್ ನೀವು ಚೈನ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಇವಾಗ ಒಂದು ಸ್ವಲ್ಪ ಹಬ್ಬದ ಬಟ್ಟೆ ಅದಾವಲ್ಲ, ಹೀಗಾಗಿ ಸ್ಟಿಚಿಂಗ್ ಮಾಡಿ ಅದನ್ನೂ ಕೂಡ ಯಾವ ರೀತಿಯಾಗಿ ಅಂದರೆ ನಾವೊಂದು ವಿಡಿಯೋ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಖುಷಿ ಇರ್ತೈತಿ. ಇನ್ನೊಂದು ಏನಂತಂದರೆ ಇವಾಗ ಟೈಲರಿಂಗ್ ಕೆಲಸಕ್ಕೆ ನಮಗೆ ಕ್ಲಾಸಸ್ ಹೇಳ್ಕೊಡ್ರಿ ಅಂಥೇಳಿ ಕೇಳತ್ತಾರ. ಬಟ್ ನನಗೆ ಏನೈತಲ್ಲ, ಇವಾಗ ನಾನು ಟೈಲರಿಂಗ್ ಮಾಡಬೇಕಾಯ್ತು ಅಂತಂದರೆ 11 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದರೆ ಇವ್ರನ್ನೆಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ ಕಳಿಸಾದ ನಂತರ ಒಂದಿಷ್ಟು ಹೊಲದೊಳಗಾಗಿರ್ಬೋದು, ಮೇಕೆಗಳಾಗಿರ್ಬೋದು, ಒಂದಿಷ್ಟು ಕೆಲಸ ಇರ್ತಾವೆ. ಅವನ್ನ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಟೈಮ್ ಇರ್ತೈತಿ. ಆಮೇಲೆ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಮತ್ತು ಕ್ಲಾಸಸ್ಗೆ ಬಂದವ್ರಿಗೆ ಹೇಳ್ಕೊಡೋದು ಎರಡೂ ಕೂಡ ಟೈಮ್ ಮ್ಯಾಚ್ ಆಗಂಗಿಲ್ಲ. ಯಾಕಂತಂದ್ರೆ ಅವ್ರಿಗೆ ಹೇಳ್ಕೊಂಡು ಕುಂತ್ರೆ ನನ್ನ ಬ್ಲೌಸ್ ಹೊಲಿದು ಪೆಂಡಿಂಗ್ ಆಗ್ತೈತಿ. ಒಂದು ಸ್ವಲ್ಪ ದಿನ ಈ ಒಂದು ವರ್ಷ ಎಲ್ಲ ಇನ್ನು ಮುಂದೆ ನೆಕ್ಸ್ಟ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗ್ತೈತಿ. ಯಾಕಂತಂದ್ರೆ ಹಳ್ಳಿ ಒಳಗೆ ತೋಟದೊಳಗೆ ಇದ್ದವ್ರಿಗಂತೂ ಏನೈತಲ್ಲ, ಈ ರೀತಿಯಾಗಿ ಕ್ಲಾಸ್ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ದಾಗ 1 ಗಂಟೆನೋ 2 ಗಂಟೆನೋ ಟೈಮಿಗೆ ಸಿಕ್ತು ಅಂತಂದ್ರೆ ಆ ಟೈಮ್ ಒಳಗೆ ಬ್ಲೌಸ್ ಸ್ಟಿಚ್ ಮಾಡ್ತಿರ್ತೀನಿ. ಒಂದೊಂದು ದಿನ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿ ಊಟದು ಆದ ನಂತರ ನನ್ನ ನೈಟ್ ಟೈಮ್ ಒಳಗೂ ಕೂಡ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಅಂದರೆ ಯಾವಾಗ ಟೈಮ್ ಸಿಗುತ್ತಲ್ಲ, ಸೊ ಆವಾಗ ಬ್ಲೌಸ್ನ ಸ್ಟಿಚ್ ಮಾಡಿ ಕಂಪ್ಲೀಟಾಗಿ ಮಾಡ್ತಿರ್ತೀನಿ. ಹೀಗಾಗಿ ಟೈಲರಿಂಗ್ ವೃತ್ತಿ ಒಳಗೆ ನನಗೆ ಅರ್ನಿಂಗ್ ಅಂತೂ ಈಗಂತೂ ನಮ್ಮ ಮನೆಗಂತೂ ಹೆಲ್ಪ್ ತುಂಬಾ ಆಗ್ಲಕತ್ತೈತಿ ಅಂತ ಹೇಳ್ಬೋದು. ಯಾಕಂತಂದರೆ ಯಾವುದೇ ಒಂದು ಸಿಚುವೇಶನ್ ಒಳಗೆ ಒಂದು ಕಡಿಮೆ ಅಮೌಂಟ್ ಇದ್ರೂ ನಮ್ಗೆ ಒಂದೊಂದು ಸಮಯದೊಳಗೆ ಬೇಕಾಗಿರ್ತೈತಿ. ಅದು ಹೆಲ್ಪ್ ಆಯಿತು ಅಂತಂದ್ರೆ ಅದೊಂದು ಖುಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಮಾಡೋ ವೃತ್ತಿಯಿಂದ ಫ್ಯಾಮಿಲಿಗೆ ಹೆಲ್ಪ್ ಆಗ್ಲತ್ತೈತಲ್ಲ ಅನ್ನೋದು ಇನ್ನೊಂದು ಖುಷಿ. ಹೀಗಾಗಿ ನೀವು ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ಲಕತ್ತೀರಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಅದರೊಳಗೆ ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿ ಪರ್ಫೆಕ್ಟ್ ಟೈಲರ್ಸ್ ಆಗಬೇಕು ಅಂತಂದರೆ ನೀವು ಬೇಸಿಕ್ಕಿಂದನೇ ನೀವು ಪರ್ಫೆಕ್ಟಾಗಿ ಕಲಿತಾ ಹೋಗ್ಬೇಕಂತ ಅಂದ್ಕೊಂಡೀನಿ. ಇವಾಗ ನೀವು ಒಮ್ಮಿಂದಾನೇ ಹೋಗಿ ನಾನು ಹೈ ಲೆವೆಲ್ ಬ್ಲೌಸಸ್ನ ಹೊಲಿತೀನಿ ಮತ್ತು ಡಿಸೈನ್ ಬ್ಲೌಸ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಮೊದಲಿಗೆ ನಾವು ಅದನ್ನ ತಪ್ಪು ಅಂತ ಹೇಳ್ತೀನಿ. ಯಾಕಂತಂದರೆ ಬೇಸಿಕ್ ಏನಿರುತ್ತಲ್ಲ, ಕ್ರಮೇಣವಾಗಿ ನಾವು ಕಲಿತಾ ಹೋಗಬೇಕು ಸ್ಟೆಪ್ ವೈಸಸ್. ಹೀಗಾಗಿ ನಾವು ಎಲ್ಲ ರೀತಿಯಾಗಿ ಕಲ್ತ್ಕೊಂಡ್ವಿ ಅಂತಂದರೆ ಇವಾಗ ಯಾವುದೇ ಕಸ್ಟಮರ್ಸ್ ಬಂದರೂ ಯಾವುದೇ ಒಂದು ಸ್ಟಿಚ್ ಮಾಡಿ ಕೊಡಿ ಅಂತಂದ್ರೂ ನಾವು ಹೊಲ್ದು ಕೊಡೋ ರೀತಿಯಾಗಿ ನಾವು ರೆಡಿ ಆಗಬೇಕು. ಅಂದ್ರೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇವಾಗ ಸ್ಕೂಲದು ಸ್ಟಾರ್ಟ್ ಆಗೈತೆ ಅಂತಂದ್ರೆ ಸ್ಕೂಲ್ ಯೂನಿಫಾರ್ಮ್ ಅಂತ ಬರ್ತಾರೆ, ಮತ್ತು ಚೂಡಿದಾರ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ ಬರ್ತಾರೆ, ಮತ್ತು ಚಿಕ್ಕ ಮಕ್ಕಳು ಫ್ರಾಕ್ ಸ್ಟಿಚ್ ಮಾಡಿಕೊಡ್ರಿ ಅಂತಾರೆ, ಸಿಲಾಯಿ ಸ್ಟಿಚ್ ಮಾಡಿಕೊಡ್ರಿ ಅಂತಾರೆ. ಆಮೇಲೆ ಬ್ಲೌಸಸ್ ಆಗಿರಬಹುದು, ಮತ್ತು ಇವಾಗ ವಯಸ್ಸಾದವ್ರ ಬ್ಲೌಸಸ್ ಆಗಿರಬಹುದು, ನಾವು ಯಾವ ರೀತಿಯಾಗಿ ಇಂಪ್ರೂವ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು ಮೊದಲಿಗೆ ತಿಳಿಬೇಕಾಗ್ತೈತಿ. ಹೀಗಾಗಿ ಏನೋ ಒಂದು
ವಾರ ಒಂದು ತಿಂಗಳು ಕಲ್ತ್ಬಿಟ್ಟು ನಾವು ಕಸ್ಟಮರ್ಸ್ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಕಸ್ಟಮರ್ಸ್ ಬ್ಲೌಸ್ ಒಮ್ಮೆ ಕೊಟ್ಟಿರ್ತಾರೆ, ಅವು ಕೆಟ್ಟು ಹೋದ್ವು ಅಂತಂದ್ರೆ ಮತ್ತೊಮ್ಮೆ ರಿಟರ್ನ್ ನಮ್ಗೆ ಕಸ್ಟಮರ್ಸ್ ಬರೋಂಗಿಲ್ಲ. ಇದನ್ನು ನಾವು ಯೋಚನೆ ಮಾಡಬೇಕು. ಅವ್ರು ಕಸ್ಟಮರ್ಸ್ ಬಿಡೋದ್ರ ಜೊತೆಗೆ ಮತ್ತೆ ಅವ್ರು ನೋಡಿ ಇನ್ನೊಬ್ರು ಏನು ಹಾಕ್ಬೇಕಂತಿರ್ತಾರಲ್ಲ ಬ್ಲೌಸಸ್ ನಮ್ಮ ಹತ್ರ, ಅವರು ಕೂಡ ಬರೋದು ಸ್ಟಾಪ್ ಆಗ್ತಿರ್ತೈತಿ. ಹೀಗಾಗಿ ನಾವು ಕ್ರಮೇಣವಾಗಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡೋಕೆ ಬರ್ತೈತಿ ಅಂಥೇಳಿ ನಾವು ತಿಳಿದಾದ್ಮೇಲೆ ನಾವು ಕಸ್ಟಮರ್ಸ್ ಬ್ಲೌಸ್ನ ಹೊಲಿಯೋಕೆ ಸ್ಟಾರ್ಟ್ ಮಾಡಬೇಕು. ಖಂಡಿತವಾಗ್ಲೂ ಇದ್ರೊಳಗೆ ಸಕ್ಸಸ್ ಆಗೇ ಆಗ್ತೀರ. ಯಾರೆಲ್ಲ ನೀವು ಸ್ಟಾರ್ಟ್ ಮಾಡ್ಬೇಕನ್ನಲತ್ತಾರೆಲ್ಲ ಆರಾಮಾಗಿ ನೀವು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಅದ್ರ ಜೊತೆಗೆ ಯಾವುದೇ ಸಾರಿ ಬಿಸ್ನೆಸ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ವರ್ಕ್ಸ್ ಆಗಿರ್ಬೋದು, ಆರಿ ವರ್ಕ್ಸ್ ಆಗಿರಬಹುದು, ತುಂಬಾ ನಮ್ದು ಕೈ ಹಿಡಿತೈತಿ, ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ನಮಗೆ ಆದಾಯ ಕೂಡ ಅದರಿಂದನೂ ಬರ್ತೈತಿ. ಪರ್ಫೆಕ್ಟ್ ಆದ ನಂತರ ನಮ್ಗೆ ಕ್ರಮೇಣವಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಒಂದು ಏನೈತಲ್ಲ ನಾವು ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಕಲಿಯೋದ್ರೊಳಗೆ ಎಲ್ಲ ರೀತಿಯಾಗಿ ಕಲ್ತ್ಕೊಂಡು ಇದೇನು ನಮ್ಗೆ ಬರೋಂಗಿಲ್ಲ, ಬೇಡವೇ ಬೇಡ ಅನ್ನೋರು ಕೂಡ ಅದಾರ, ತುಂಬ ಜನನೇ ಹೇಳ್ಯಾರ. ಹಿಂಗೆ ಯಾಕಂತಂದ್ರೆ ಒಮ್ಮಿಂದನೇ ಬರೋಂಗಿಲ್ಲ, ಎಲ್ಲ ರೀತಿಯಾಗಿ ನಾವು ಒಮ್ಮೆ ಕಲಿತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ. ಕಲಿಕೆ ಅನ್ನೋದು ಏನೈತಲ್ಲ ಅದು ಕಂಟಿನ್ಯೂಸ್ ಆಗಿ ನಾವು ಕಲಿತಾನೆ ಹೋಗ್ತಿರ್ತೀವಿ, ಅದಕ್ಕೆ ಎಂಡಿಂಗ್ ಅನ್ನೋದೇ ಇಲ್ಲ. ಹೀಗಾಗಿ ನಾವು ಕ್ರಮೇಣವಾಗಿ ಕಲಿತಾ ಒಂದು ಒಳ್ಳೆಯ ಸಕ್ಸಸ್ಸನ್ನು ಕಾಣಬೇಕು ಅಂತಂದ್ರೆ ಹಳ್ಳಿ ಆಗಲಿ ಸಿಟಿ ಆಗಲಿ ನಾವು ಕಲಿಬೇಕು ಅನ್ನೋ ನಮ್ಮದು ಆತ್ಮವಿಶ್ವಾಸ ಇತ್ತು ಅಂತಂದ್ರೆ ನಮ್ಗೆ ಕಲಿತೀವಿ ಮತ್ತು ಅದ್ರೊಳಗೆ ಸಕ್ಸಸ್ ಆಗೇ ಆಗ್ತೀವಿ ಅಂತ ಹೇಳ್ತಾ, ಹಾಗೆ ಏನೈತಲ್ಲ ಟೈಲರಿಂಗ್ ಜೊತೆಗೆ ಎಂಬ್ರಾಯ್ಡಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕಂತ ತುಂಬ ದಿನ ಆಯಿತು ನಾನು ಹೇಳ್ತಾನೆ ಬರ್ಲಾಕತ್ತಾನೆ. ನಾನು ಖಂಡಿತವಾಗಲು ಇನ್ನೊಂದು ಸ್ವಲ್ಪ ದಿನದೊಳಗೆ ಅದನ್ನು ಕೂಡ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ನಾನು ಮಷಿನ್ ತಂದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಕನ್ಫ್ಯೂಷನ್ ಐತಿ, ಯಾಕಂತಂದ್ರೆ ಹಳ್ಳಿಯಾಗಿರೋದ್ರಿಂದ ಇದು ತುಂಬ ದುಡ್ಡು ಇನ್ವೆಸ್ಟ್ ಮಾಡಿ ನಡಿತೈತಿಲ್ಲೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಐತಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೇಕನ್ಲತ್ತಲ್ಲ ಖಂಡಿತವಾಗ್ಲೂ ನೀವು ಸ್ಟಾರ್ಟ್ ಮಾಡ್ಬೋದು, ಮಾಡಿರಿ, ಸಕ್ಸಸ್ ಆಗೇ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ. ಮತ್ತು ಒಂದು ನೆಕ್ಸ್ಟ್ ಒಂದು ಟೈಲರಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಆದಷ್ಟು ತನಕ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಮುಖಾಂತರ ಎಲ್ಲರನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.